ನಿಮ್ಗೊಂದು ಶಾಕಿಂಗ್ ಸುದ್ದಿ ಇದೆ. ಬಾಳೆಹಣ್ಣು ತಿಂದು 5 ವರ್ಷದ ಪುಟ್ಟ ಮಗು ತನ್ನ ಪ್ರಾಣವನ್ನೇ ಕಳ್ಕೊಂಡಿದೆ. ಒಂದು ಬಾಳೆಹಣ್ಣು ತಿಂದು ಒಂದು ಮಗು ಪ್ರಾಣ ಕಳ್ಕೊಳ್ತು ಅಂದರೆ ಅದನ್ನು ಯೋಚನೆನೂ ಮಾಡೋದಕ್ಕಾಗಲ್ಲ. ಆಗಿನ ಕಾಲದಲ್ಲಿ ದೊಡ್ಡೋರು ಹೇಳ್ತಿದ್ರು ನೆನಪಿದೆಯಾ? ಏನಾದರೂ ಗಂಟಲು ಸಿಗಾಕ್ಕೊಂಡ್ರೆ ಬಾಳೆಹಣ್ಣು ತಿನ್ನಿ ಸರಿ ಹೋಗುತ್ತೆ ಅಂತ. ಬಟ್ ಅದೇ ಬಾಳೆಹಣ್ಣಿಂದ ಇವತ್ತು ಒಂದು ಜೀವ ಹೋಗಿದೆ ಅಂದರೆ ನಿಜವಾಗ್ಲೂ ನಂಬಕ್ಕಾಗದೇ ಇರೋ ವಿಷಯ. ಈಗ ನಮ್ಮ ಮಕ್ಕಳಿಗೆ ಯಾವ್ಯಾವ ಪದಾರ್ಥನ ಹೇಗೆ ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣೆ ತಗೊಂಡ್ರೆ ಚಿಕ್ಕ ಮಗು ಆಗಿದ್ರೆ ಅದನ್ನ ಮ್ಯಾಶ್ ಮಾಡ್ಕೊಡಿ, ದೊಡ್ಡ ಮಗು ಆಗಿದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಡಿ, ಕ್ಯಾರೆಟ್ನ ಕಟ್ ಮಾಡ್ಕೊಡಿ, ಗ್ರೇಪ್ಸ್ ದೊಡ್ಡದಿದ್ರೆ ಕಟ್ ಮಾಡ್ಕೊಡಿ, ಚಿಕ್ಕದಿದ್ರೆ ಹೇಗೆ ಅಗದು ತಿನ್ಬೇಕು ಅನ್ನೋದನ್ನ ಹೇಳ್ಕೊಡಿ. ಇವನ್ ನಾವು ಊಟ ತಿನ್ನಿಸ್ತೀವಿ ಅಂದ್ರೂ ಕೂಡ ನಮಗೆ ಟೈಮ್ ಇಲ್ಲ ಅಂತ ಹೇಳಿ ಮಗುಗೆ ತುಂಬಾ ದೊಡ್ಡ ದೊಡ್ಡ ತುತ್ತು ಕೊಡೋದು ಇದೆಲ್ಲ ಸ್ಟಾಪ್ ಮಾಡಿ. ಮಗು ತಿಂದು ಮುಗಿಸೋವರೆಗೂ ಮಗು ಪಕ್ಕಾನೆ ಕುತ್ಕೊಂಡು ಮಗುಗೆ ಫೀಡ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ತರ ಒಂದು ಚೀವಿಂಗ್ ಕಾನ್ಸೆಪ್ಟೇ ಇದೆ. ಆಹಾರನ ಹೇಗೆ ಅಗಿಬೇಕು ಅಂತ. ಸಾಫ್ಟ್ ಫುಡ್ ಇದ್ದಾಗ ಒಂದು 10ರಿಂದ 20 ಟೈಮ್ಸ್ ಅಗಿಬೇಕಾಗತ್ತೆ. ಅದೇ ಹಾರ್ಡ್ ಫುಡ್ ತಿಂತೀವಿ ಅಂದಾಗ 20ರಿಂದ 40 ಟೈಮ್ಸ್ ಆದ್ರೂ ನಾವು ಚೀವ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಮಕ್ಕಳಿಗೆ ಹೇಳ್ಕೊಡಿ. ಚೆನ್ನಾಗಿ ಅಗದು ತಿಂದಾಗ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಈ ತರ ಏನಾದ್ರೂ ಆಗೋದ್ ನೋಡಿದ್ರಿ ಅಂದಾಗ ಮಗುನ ತಮ್ಮ ಎದೆ ಭಾಗದಲ್ಲಿ ಇಟ್ಕೊಂಡು ಬೆನ್ ಮೇಲೆ ಚೆನ್ನಾಗಿ ತಟ್ಟಿದ್ರೆ ಆ ಸಿಗಾಕೊಂಡಿರೋ ಆಹಾರನ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಪ್ರಥಮ ಚಿಕಿತ್ಸೆ. ಇಲ್ಲ ಅಂದ್ರೆ ಈ ತರ ಒಂದು ಡಿವೈಸ್ ತಂದಿಟ್ಕೊಂಡು ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹಾಗೆ ಈ ತರ ಏನಾದ್ರೂ ಆಗೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಣಿಸ್ಕೊಳ್ತಿದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ.